ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಅಂಬಾನಿ ಮಂಜುನಾಥ್. ಒಂದಲ್ಲ ಎರಡಲ್ಲ, ಬರೋಬ್ಬರಿ 47 ವರ್ಷಗಳ ಸುದೀರ್ಘ ಕಾಯುವಿಕೆಗೆ ಕೊನೆಗೂ ತೆರೆ ಬಿದ್ದಿದೆ. ರೇಷ್ಮೆ ನಗರಿ ಶಿಡ್ಲಘಟ್ಟದಲ್ಲಿ ಭಕ್ತಿಯ ಪರಾಕಾಷ್ಠೆ ಮುಗಿಲು ಮುಟ್ಟಿದೆ. ಉಡುಪಿಯ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಗಳ ಪಾದಸ್ಪರ್ಶದಿಂದ ಶಿಡ್ಲಘಟ್ಟದ ಮಣ್ಣು ಪುನೀತಗೊಂಡಿದೆ. ಹೌದು, ಬರೋಬ್ಬರಿ 47 ವರ್ಷಗಳ ಸುದೀರ್ಘ ಅವಧಿಯ ಬಳಿಕ ಉಡುಪಿಯ ಪೇಜಾವರ ಮಠದ ಪೀಠಾಧಿಪತಿಗಳಾದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಗಳು ಶಿಡ್ಲಘಟ್ಟ ನಗರಕ್ಕೆ ಆಗಮಿಸಿದ್ದಾರೆ. ಶ್ರೀಗಳ ದರ್ಶನ ಪಡೆಯಲು ಭಕ್ತ ಸಾಗರವೇ ಹರಿದು ಬಂದಿತ್ತು. ನಗರದ ಮುತ್ತೂರು ಬೀದಿಯಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಆಗಮಿಸಿದ ಪೇಜಾವರ ಶ್ರೀಗಳನ್ನು ತಾಲೂಕು ಬ್ರಾಹ್ಮಣ ಯುವಕರ ಸಂಘದ ವತಿಯಿಂದ ಸಾಂಪ್ರದಾಯಿಕ ಹಾಗೂ ಅತ್ಯಂತ ಭವ್ಯವಾಗಿ ಬರಮಾಡಿಕೊಳ್ಳಲಾಯಿತು. ಪೂರ್ಣಕುಂಭ ಸ್ವಾಗತದೊಂದಿಗೆ ಶ್ರೀಗಳನ್ನು ಆತ್ಮೀಯವಾಗಿ ಸ್ವಾಗತಿಸಲಾಯಿತು. ಇನ್ನು ಶಿಡ್ಲಘಟ್ಟ ನಗರದ ಪ್ರಮುಖ ರಸ್ತೆಗಳಲ್ಲಿ ಪೇಜಾವರ ಶ್ರೀಗಳು ಭವ್ಯ ಪಾದಯಾತ್ರೆ ನಡೆಸಿದರು. ಈ ವೇಳೆ ಮನೆ ಮನೆಗೆ ಭೇಟಿ ನೀಡಿ ಭಕ್ತರಿಗೆ ಅನುಗ್ರಹಿಸಿದರು. ನೆರೆದಿದ್ದ ನೂರಾರು ಭಕ್ತರು ತಮ್ಮ ನಿವಾಸಗಳ ಮುಂದೆ ಶ್ರೀಗಳ ಪಾದಪೂಜೆ ನೆರವೇರಿಸಿ ಧನ್ಯತಾಭಾವದೊಂದಿಗೆ ಆಶೀರ್ವಾದ ಪಡೆದುಕೊಂಡರು. ಶ್ರೀಗಳ ಪಾದಯಾತ್ರೆಯುದ್ದಕ್ಕೂ ನಗರದಲ್ಲಿ ಸಂಪೂರ್ಣ ಭಕ್ತಿಪೂರ್ಣ ವಾತಾವರಣ ಸೃಷ್ಟಿಯಾಗಿತ್ತು. ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸೀಕಲ್ ಆನಂದ್ ಗೌಡ, ಸಮಾಜ ಸೇವಕ ನರಸಿಂಹಮೂರ್ತಿ, ಸತ್ಯನಾರಾಯಣ ರಾವ್ ಸೇರಿದಂತೆ ತಾಲೂಕು ಬ್ರಾಹ್ಮಣ ಯುವಕರ ಸಂಘದ ಪದಾಧಿಕಾರಿಗಳು, ಗಣ್ಯರು ಹಾಗೂ ಸಾವಿರಾರು ಭಕ್ತಾದಿಗಳು ಉಪಸ್ಥಿತರಿದ್ದರು. ವರದಿ ಮಾನಸ್, ಅಂಬಾನಿ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಜೈ ಗುರುದೇವ್. ಶಿಡ್ಲಘಟ್ಟದಲ್ಲಿ ಇವತ್ತು ಒಂದು ಹಬ್ಬದ ವಾತಾವರಣ. ಯಾಕಂತ ಹೇಳಿದ್ರೆ 47 ವರ್ಷಗಳ ನಂತರ ನಮ್ಮ ಗುರುಗಳು ಸ್ವಾಮೀಜಿಗಳು ಆಗಿರ್ತಕ್ಕಂತಹ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಗಳ ಪಾದಸ್ಪರ್ಶ ಇವತ್ತಿನ ದಿವಸ ನಮ್ಮ ಶಿಡ್ಲಘಟ್ಟಕ್ಕಾಗಿದೆ. ಖಂಡಿತವಾಗಿಯೂ ನಾವೆಲ್ಲ ಧನ್ಯರು. ನಾವು ಬೆಳಗಿಂದನೇ ಸ್ವಾಮಿಗಳ ಆಗಮನಕ್ಕಾಗಿ ಕಾಯ್ತಾ ಇದ್ವಿ. ಕೆಲವೊಂದು ಕಡೆ ಅವರ ಪೂಜೆ ಇದ್ದರಿಂದ ಒಂದು ಅರ್ಧ ಗಂಟೆ ಲೇಟಾಗಿ ಬಂದರೂ ಎಲ್ಲರೂ ಸೇರಿ ಅವರನ್ನ ಸ್ವಾಗತ ಮಾಡೋದ್ರ ಮುಖಾಂತರ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಹಾಗೂ ಆಯ್ದ ಮನೆಗಳಿಗೆ ಭೇಟಿ ಕೊಡ್ತಕ್ಕಂಥ ಕಾರ್ಯಕ್ರಮ, ಅಲ್ಲೆಲ್ಲ ಅವರ ಪಾದ ಪೂಜೆಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಎಲ್ಲ ಭಕ್ತಾದಿಗಳು ಹಮ್ಮಿಕೊಂಡಿದ್ದಾರೆ. ವಿಶೇಷವಾಗಿ ನಮಗೆ ಇವತ್ತಿನ ದಿವಸ ತುಂಬ ವಿಶೇಷವಾದಂಥ ದಿನ ಇವತ್ತಿನ ದಿವಸ. ಯಾಕಂತ ಹೇಳಿದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಸೇವಾಸೌಧಕ್ಕೆ ಅನಿರೀಕ್ಷಿತ ಅದೃಷ್ಟದ ಭೇಟಿ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಾವು ಮೊದಲು ಇದನ್ನು ನಿಶ್ಚಯನ ಮಾಡಿರಲಿಲ್ಲ. ಸ್ವಾಮಿಗಳು ಶಿಡ್ಲಘಟ್ಟಕ್ಕೆ ಬಂದ ತಕ್ಷಣ ನೇರವಾಗಿ ನಮ್ಮ ಸೇವಾಸೌಧಕ್ಕೆ ಬಂದರು. ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು, ಎಲ್ಲ ಸ್ವಾಮಿಗಳ ಭಕ್ತರು ತುಂಬ ಸಂತೋಷಪಟ್ಟರು. ಯಾಕಂತ ಹೇಳಿದ್ರೆ ಅದು ನಿರೀಕ್ಷೆ ಮಾಡಿರಲಿಲ್ಲ ನಾವು. ಖಂಡಿತವಾಗಿ ಇವತ್ತಿನ ದಿವಸ ಸ್ವಾಮಿಗಳು ಸೇವಾಸೌಧದ ಪಾದಸ್ಪರ್ಶದಿಂದ ನಾವೆಲ್ಲ ಧನ್ಯರಾಗಿದ್ದೀರಿ. ಮುಂದಿನ ದಿನಗಳಲ್ಲಿ ಆ ಸ್ವಾಮಿಯಲ್ಲಿ ನಾವು ಮನವಿಯನ್ನು ಮಾಡ್ಕೊತೀವಿ. ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಬಡ ಬಾಂಧವರಿಗೂ, ವಿದ್ಯಾರ್ಥಿಗಳಿಗೂ, ರೈತರಿಗೂ ಒಳ್ಳೆ ಮಳೆ ಬೆಳೆ ಆಗಲಿ, ಅವಳು ಬೆಳೆದಿರ್ತಕ್ಕಂಥ ಬೆಳೆಗೆ ಒಳ್ಳೆ ಬೆಲೆ ಸಿಕ್ಕಲಿ, ಎಲ್ಲರ ಮುಖದಲ್ಲೂ ಮಂದಹಾಸ ಇರಲಿ, ಎಲ್ಲರೂ ಸಂತೋಷವಾಗಿರಲಿ ಅಂತೇಳಿ ಮನವಿಯನ್ನ ಮಾಡ್ಕೋತೀವಿ. ಹೇಳ್ತೀವಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷಕೃತಂ ವಂದೇ ಭಗವಂತೋ ಪುನಃ. ಇದನ್ನ ನಮ್ಮ ಶಿಡ್ಲಘಟ್ಟದ ಸುದಿನ ಅಂತ ಹೇಳಬೇಕು. 47 ವರ್ಷಗಳ ನಂತರ ನಮ್ಮ ಪೇಜಾವರದ ವಿಶ್ವಪ್ರಸನ್ನ ಮಹಾಸ್ವಾಮಿಗಳು ಈ ನಮ್ಮ ಶಿಡ್ಲಘಟ್ಟಕ್ಕೆ ಆಗಮಿಸಿದ್ದಾರೆ. ವಿಶೇಷವಾಗಿ ಅವರಿಗೆ ಪೂರ್ಣಕುಂಭ ಸ್ವಾಗತ ಮತ್ತು ನಮ್ಮ ಪೌರೋಹಿಕ ಆಗಮಿಕ ವಿಶ್ವಸ್ತ ಮಂಡಳಿಯಿಂದ ಸ್ವಾಗತವನ್ನು ಕೋರಿ ವೇದಘೋಷದೊಂದಿಗೆ ಪೂರ್ಣಕುಂಭ ಸ್ವಾಗತವನ್ನು ಮಾಡಿ ನಮ್ಮ ವಿಶೇಷವಾಗಿ ಇವತ್ತು ಬಿಜೆಪಿಯ ಸೇವಾಸೌಧಕ್ಕೆ ಅನಿರೀಕ್ಷಿತವಾಗಿ ಭೇಟಿ ನೀಡಿ ಅಲ್ಲಿ ಎಲ್ಲವನ್ನು ಆಶೀರ್ವಾದ ಮಾಡಿ ಗುರುಗಳು ಮತ್ತೆ ನಮ್ಮ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದು ಎಲ್ಲ ಒಂದು ಭಕ್ತರ ಒಂದು ಕಾಣಿಕೆಗಳನ್ನು ಸ್ವೀಕರಿಸಿ ಅವರಿಗೆ ಆಶೀರ್ವಾದವನ್ನು ಕೊಟ್ಟು ಪಾದಪೂಜೆ ನೆರವೇರಿಸ್ತಾ ಇದ್ದಾರೆ. ನಂತರ ಸ್ವಾಮಿಗಳಿಂದ ಆಶೀರ್ವಚನ ಇರುತ್ತೆ. ಈ ದಿನ ನಮ್ಮ ಶಿಡ್ಲಘಟ್ಟದ ಎಲ್ಲ ಜನಕ್ಕೂ ಆ ಗುರುಗಳ ಆಶೀರ್ವಾದ ಸದಾ ಸಿಗುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಪಾದಪೂಜೆ ಇವತ್ತು ಸುಮಾರು ಒಂದು 10 ಜಾಗದಲ್ಲಿದೆ. ಅದರಲ್ಲಿ ವಿಶೇಷವಾಗಿ ರಾಯರ ಮಠದಲ್ಲಿ ಗುರುಗಳಿಗೆ ವಿಶೇಷವಾದ ಪಾದಪೂಜೆ ಮತ್ತು ಗುರುಗಳಿಂದ ಆಶೀರ್ವಚನ ಎಲ್ಲ ಭಕ್ತಾದಿಗಳಿಗೆ ಫಲಮಂತ್ರ ಸಿಗ್ತಾ ಇದೆ. ಎಲ್ಲರೂ ಇದನ್ನು ಸ್ವೀಕರಿಸಿ ಗುರುಗಳ ಆಶೀರ್ವಾದ ಪಡೆಯಬೇಕಾಗಿ ಸವಿನಯ ಪ್ರಾರ್ಥನೆ.
ಸರ್ ಇದು ಆಗಿರೋದು ಹಿಂದಕ್ಕೆ ಹೋಗ್ರಿ ಆಗಿರೋದು ಹಿಂದಕ್ಕೆ ಬರ್ರಿ ಆಗಿರೋದು ಅಲ್ಲಿ ಸಿಗುತ್ತೆ ನಡೀರಿ ಅಲ್ಲಿ ಸಿಗುತ್ತೆ ಈ ದಿನ ಶಿಡ್ಲಘಟ್ಟ ಪಟ್ಟಣದಲ್ಲಿ ಬಹಳ ಸಂಭ್ರಮದ ದಿನಾಚರಣೆ. ಉಡುಪಿಯ 1008ನೇ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮಿಯರ ಸಾನ್ನಿಧ್ಯ, ಅವರ ಪಾದ ಸ್ಪರ್ಶ ಈ ಶಿಡ್ಲಘಟ್ಟ ಪಟ್ಟಣದಲ್ಲಿ ಮತ್ತು ನಮ್ಮ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಆಗಮಿಸಿ ವಿಶೇಷ ಪೂಜೆಯನ್ನು ಮಾಡಿ ಮತ್ತು ಭಕ್ತಾದಿಗಳ ಮನೆಗೆ ಹೋಗಿ ಪಾದಪೂಜೆಯನ್ನು ಎಲ್ಲರಿಗೂ ಆಶೀರ್ವಾದ ಮಾಡಿರುತ್ತಾರೆ. ಎಲ್ಲ ಶಿಡ್ಲಘಟ್ಟದ ಪಟ್ಟಣದ ಎಲ್ಲ ಪ್ರಜೆಗಳಿಗೂ ಸಮಸ್ತ ಜನತೆಗೂ ಆರೋಗ್ಯ, ಭಾಗ್ಯ, ಐಶ್ವರ್ಯ ಮತ್ತು ಕಾಲಕಾಲಕ್ಕೆ ಮಳೆ ಬೆಳೆ ಆಗಲಿ ಅಂತ ಆಶೀರ್ವಾದ ಮಾಡಿದ್ದಾರೆ. ಅವರಿಗೆ ನಮ್ಮ ಅನಂತ ಕೋಟಿ ಧನ್ಯವಾದಗಳು. ಸರ್ ಸಮಯ ಸ್ವಲ್ಪ